ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಅರಳು ಸಂಡಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಹೇಳಿದ್ನಲ್ವಾ ಹಿಂದಿನ ವಿಡಿಯೋದಲ್ಲಿ ಅರಳು ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂತ. ನೋಡಿರಿ, ನಾನಿಲ್ಲಿ ಅರಳನ್ನು ಆರಿಸ್ತಾ ಇದ್ದೀನಿ. ಅರಳಲ್ಲಿ ಒಂದೊಂದು ನೆಲ್ಲು ಹಾಗೆ ಇರುತ್ತೆ. ಅಂದರೆ ಈ ಭತ್ತದಿಂದ ಅರಳು ಮಾಡ್ತಾರಲ್ವ, ಆಗ ನೆಲ್ಲು ಹೊಟ್ಟು ಅದಕ್ಕೆ ಅಂಟ್ಕೊಂಡಿರುತ್ತೆ. ಆ ಥರ ಇದ್ದದನ್ನು ನೋಡಿ ಆರಿಸ್ಬಿಟ್ಟು ಆ ಥರದ ನೆಲ್ಲೆಲ್ಲನೂ ತೆಗೆದುಬಿಡಬೇಕು. ಇಲ್ಲಾಂದರೆ ಅದು ನಾವು ಸಂಡಿಗೆ ಇಟ್ಟ ಮೇಲೆ ಹಾಗೆ ಇರುತ್ತೆ, ಮತ್ತು ನಾವು ತಿನ್ನುವಾಗ ಅಡ್ಡಡ್ಡ ಬರುತ್ತೆ ಬಾಯಿಗೆ. ಅದಕ್ಕೋಸ್ಕರ ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಹುಷಾರಾಗಿ ಎಲ್ಲನೂ ಚೆನ್ನಾಗಿ ಆರಿಸ್ಕೊಂಬಿಟ್ಟು ಫಸ್ಟು ಆ ಥರದ್ದು ನೆಲ್ಲೇನಾದರೂ ಹೊಟ್ಟಿತ್ತು ಅಂದರೆ ಅದನ್ನು ತೆಕ್ಕೊಂಡು ಬಿಡಬೇಕು. ಇದು ಭತ್ತದರಳು ಅಂತ ಹೇಳ್ತೀವಲ್ವ, ಆ ಥರದ್ದು. ಇದು ಬಳ್ಳಾರಿಯಿಂದ ಅಮ್ಮ ತೊಗೊಂಡು ಬಂದಿರೋದು. ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಭತ್ತದರಳು. ಇನ್ನು ಈಗ ಸ್ವಲ್ಪ ಉದ್ದುದ್ದನಾಗಿ ಬರ್ತಾ ಇದೆ. ಮುಂಚೆ ಎಲ್ಲನೂ ಬಟ್ಲರಳು ಅಂತ ಬರೋದು, ಬಟ್ಲು ಥರ ಇರೋದು ಅರಳು. ಅದರಿಂದ ಸಂಡಿಗೆ ಮಾಡಿದ್ರಂತೂ ಎಷ್ಟು ಚೆನ್ನಾಗಿರೋದು ಅಂದರೆ ತುಂಬ ಚೆನ್ನಾಗಿ ಅರಳ್ಕೊಳ್ತಿತ್ತು ಸಂಡಿಗೆಗಳು. ಈಗ ಎಲ್ಲ ಉದ್ದುದ್ದನಾಗಿ ಬರ್ತಾ ಇದೆ, ಎಲ್ಲ ಕಡೆನೂ ಅದೇ ಥರನೇ ಬರ್ತಾ ಇದೆ. ಮತ್ತು ಬಳ್ಳಾರಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅರಳು, ಭತ್ತದರಳು. ಹಾಗಾಗಿ ನಾನು ಅಲ್ಲಿಂದ ಒಂದು 30 ಸೇರು ತರಿಸಿದ್ದೆ. 30 ಸೇರು ಸಂಡಿಗೆ ಬೇಕಾಗುತ್ತೆ ನಮಗೆ ಒಂದು ವರ್ಷಕ್ಕೆ. ಕೆಲವರು 10 ಸೇರು ಇಟ್ಕೊತಾರೆ, ಕೆಲವರು 20 ಸೇರು, ಆ ಥರ ಅವ್ರವ್ರ ಇಷ್ಟ ಸ್ನೇಹಿತರೆ. ನಮಗಂತೂ ಜಾಸ್ತಿ ಬೇಕಾಗುತ್ತೆ ಅರಳು ಸಂಡಿಗೆ, ಇಷ್ಟಪಟ್ಟು ತಿಂತೀವಿ ನಾವು. ಹಾಗಾಗಿ ಅಮ್ಮ 30 ಸೇರು ಅಥವಾ 40 ಸೇರು ತರ್ತಾರೆ ಪ್ರತಿ ವರ್ಷ. ಮತ್ತು ಇದ್ರ ಕಾಸ್ಟ್ ಬಂದುಬಿಟ್ಟು ಒಂದು ಸೇರಿಗೆ 8 ರೂಪಾಯಿ ಅಂತ ಹೇಳ್ದಂಗೆ ಆಯಿತು ಅಮ್ಮ. ನೋಡಿಕೊಂಡು ನೀವು ತೊಗೋಬೋದು. 10 ಸೇರಾದರೂ ಇಟ್ಕೋಬೋದು. 10 ಸೇರಿಗೆ ಸುಮಾರಾಗಿ ಒಂದು 80 ಅರಳು ಸಂಡಿಗೆ ಆಗುತ್ತೆ ಮಿನಿಮಮ್. ಅಂದರೆ ದೊಡ್ಡದಾಗಿಟ್ಟರೆ ಕಡಿಮೆ ಆಗುತ್ತೆ, ಚಿಕ್ಕದಾಗಿಟ್ಟರೆ ಜಾಸ್ತಿ ಆಗುತ್ತೆ. ಹಾಗೆ ಸಂಡಿಗೆ ಇಡೋದ್ರ ಮೇಲೆ ಹೋಗುತ್ತೆ ಸ್ನೇಹಿತರೆ. ಈಗ ನಾನೆಲ್ಲ ಅರಳನ್ನು ಹಿಂದಿನ ದಿವಸ ಆರಿಸಿ ಇಟ್ಕೊಂಡ್ವಿ ನಾನು ಅಮ್ಮ. ನೆಕ್ಸ್ಟ್ ಡೇಗೆ ಬೆಳಗ್ಗೆ ನಾವು ಸಂಡಿಗೆ ಇಡೋವಾಗ ಫಸ್ಟು ನಾವು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಇಂಗು ಧಾರಾಳವಾಗಿ ಹಾಕಬೇಕು, ಇಂಗು ಮಾತ್ರ. ಆಮೇಲೆ ಕುಂಬಳಕಾಯಿ, ಮೇಯ್ನಾಗಿ ಇದಕ್ಕೆ ಬೂದುಗುಂಬಳಕಾಯಿ ತೊಗೋಬೇಕು. ನಾನಿಲ್ಲಿ ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. ನನಗೆ ಇದ್ರದ್ದು ಕರೆಕ್ಟ್ ಮೆಜರ್ಮೆಂಟ್ ಗೊತ್ತಿಲ್ಲ. ಸುಮಾರಾಗಿ ಹಾಕ್ರಿ, ತೊಂದರೆ ಇಲ್ಲ. ಹೆಚ್ಚು ಕಡಿಮೆ ಆದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ನಾನಿಲ್ಲಿ ನೆಲವನ್ನು ಚೆನ್ನಾಗಿ ಒರೆಸ್ಕೊಂಡು ನೆಲದ ಮೇಲೇ ಕಲಿಸ್ತಾ ಇದ್ದೀವಿ. ಅಂದರೆ ಮಧ್ಯದಲ್ಲಿ ಹಾಲಲ್ಲಿ ಹಾಕ್ಕೊಂಡಿದ್ದೀವಿ. ಕೆಲವರು ಬಕೆಟಲ್ಲಿ ನೆನೆಸಿ ತೆಗೆದು ಆ ಥರ ಮಾಡ್ತಾರೆ. ಆ ಥರ ನೆನೆಸ್ಬಿಟ್ರೆ ತುಂಬ ಬೇಗನೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಹಾಲಲ್ಲಿನೇ ಚೆನ್ನಾಗಿ ಒರೆಸ್ಕೊಂಡು ಅಲ್ಲಿ ಅರಳನ್ನು ಹಾಕ್ಕೊಂಡಿದ್ದೀವಿ. ಈಗ ಫಸ್ಟ್ ನಾನು ಕುಂಬಳಕಾಯಿನ ಈ ರೀತಿ ಸಣ್ಣದಾಗಿ ಪೀಸಸ್ನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾನು ವೆಜಿಟೇಬಲ್ಸ್ದು ಚಾಪರ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಕೈಯಿಂದ ಕಟ್ ಮಾಡ್ಕೊತ ಕೂಡಬೇಕು ಅಂದರೆ ಚಾಕುವಿಂದ ತುಂಬ ಟೈಮ್ ಹಿಡಿಯುತ್ತೆ. ಕುಂಬಳಕಾಯಿ ಕಟ್ ಮಾಡೋದೇ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಚಾಪರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಟ್ಟಾಯಿತು. ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ತಿನ್ನೋರು ಈರುಳ್ಳಿ ಅದನ್ನೆಲ್ಲನೂ ಸಣ್ಣದಾಗಿ ಪೀಸಸ್ನ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನೋಡಿರಿ ಎಷ್ಟು ಸಣ್ಣದಾಗಿದೆ. ಈ ರೀತಿಯಾಗಿ ಕಟ್ಟಾಗಬೇಕು. ಇಷ್ಟು ಸಣ್ಣ ಪೀಸ್ಗಳನ್ನ ಮಾಡ್ಕೋಬೇಕು. ಅರಳು ಸಂಡಿಗೆಗೆ ಮಾತ್ರ ಕುಂಬಳಕಾಯಿ ಒಳ್ಳೆ ರುಚಿ ಕೊಡುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಇದ್ರೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಒಳ್ಳೆ ಚೆನ್ನಾಗಿರುತ್ತೆ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗಾಗಿ ಇದರಲ್ಲಿ ಹಾಕಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ. 100 ರೂಪೀಸ್ ಆಯ್ತು ಅಷ್ಟೇ. ಇದು ಚೆನ್ನಾಗಿದೆ, ಮನೆಗೂ ಸಹ ಯೂಸ್ ಆಗುತ್ತೆ ಅವಾಗವಾಗ. ಈಗ ನಾನೆಲ್ಲ ಕುಂಬಳಕಾಯಿನ ಫಸ್ಟು ಸಣ್ಣದಾಗಿ ಪೀಸಸ್ನ ಮಾಡ್ಕೊಂಬಿಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಗೆ ಹಾಕಿಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟನ್ನು ಅರಳು ಸಂಡಿಗೆಗೆ ಹಾಕಬೇಕು. ಇದರಲ್ಲಿ ಹಾಕಿ ಮಾಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಗಾಗೇ ಇರುತ್ತೆ. ಆ ರೀತಿ ಆದರೆ ಚೆನ್ನಾಗಿ ಅನಿಸೋದಿಲ್ಲ ಸಂಡಿಗೆಗೆ. ಸಣ್ಣದಾಗಿ ಪೇಸ್ಟ್ ಆಗಬೇಕು ಹಸಿಮೆಣಸಿನ್ಕಾಯಿ. ಅದಕ್ಕೋಸ್ಕರ ಅದನ್ನು ಮಿಕ್ಸಿಲಂದರೆ ಪೇಸ್ಟ್ ಮಾಡಲಿಕ್ಕೆ ಅಮ್ಮ ತೊಗೊಂಡೋಗಿದ್ದಾರೆ. ನಾನಿಲ್ಲಿ ಸಣ್ಣದಾಗಿ ಇದನ್ನು ಕಟ್ ಮಾಡಿ ತೆಗೆದೆ. ಸಂಡಿಗೆಗಳು ಮಾಡಬೇಕು ಅಂದರೆ ಒಂದು ಇಬ್ಬರಾದರೂ ಬೇಕು ಸ್ನೇಹಿತರೆ. ಯಾಕಂದರೆ ಹೆಲ್ಪಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲನೂ ಮಾಡಿಕೊಂಡು ಸಂಡಿಗೆ ಇಡಬೇಕು ಅಂದರೆ ಕಷ್ಟ ಆಗುತ್ತೆ. ಅದರಲ್ಲೂ ಒಂದು 10 ಸೇರು 5 ಸೇರು ಅಂದರೆ ಮಾಡ್ಕೋಬೋದು. 30 ಸೇರು ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ನೋಡಿರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡು ಬಂದ್ವಿ ಮಿಕ್ಸಿಯಲ್ಲಿ, ಅದನ್ನು ಈ ಅರಳಿಗೆ ಹಾಕ್ತಾಯಿದ್ದೀವಿ. ನೋಡಿರಿ, ನೋಡ್ತಾ ಇದ್ದೀರಾ, ಜಾರನ್ನು ಸಹ ತೊಳೆದು ಹಾಕ್ಬಿಟ್ವಿ. ಈಗ ಕುಂಬಳಕಾಯಿ ಎಲ್ಲನೂ ಸಣ್ಣದಾಗಿ ಪೀಸ್ ಮಾಡಿದ್ವಲ್ಲ, ಅದನ್ನು ಸಹ ಅಷ್ಟೂ ಹಾಕ್ಬಿಟ್ವಿ. ಇದು ದೊಡ್ಡ ಕುಂಬಳಕಾಯಲ್ಲಿ ಒಂದು ಅರ್ಧದಷ್ಟು ಕುಂಬಳಕಾಯಿ ತೊಗೊಂಡಿದ್ದೀವಿ. ಅಂದರೆ ಒಂದು ಅರ್ಧ kg ಇತ್ತು ಅನ್ನಿಸ್ಬೋದು, ಅರ್ಧ kg ಇರುತ್ತೆ ಅಷ್ಟು ಹಾಕಿದ್ದೀವಿ. ಒಂದು
1/4 kg ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಒಂದು ಕಟ್ಟಷ್ಟು ಅಂದರೆ ಒಂದು ಅರ್ಧ ಸಣ್ಣ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇಂಗು, ಚೆನ್ನಾಗಿ ಇಂಗು ಹಾಕಬೇಕು. ಅದರ ಪರಿಮಳನೇ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಂಡಿಗೆಗೆ. ನೋಡಿರಿ, ಇಂಗು ಸಹ ಹಾಕ್ತಾಯಿದ್ದೀವಿ. ಸುಮಾರು ಒಂದು 2-3 ಚಮಚದಷ್ಟು, ದೊಡ್ಡ ಟೀ ಸ್ಪೂನಷ್ಟು ಅಂತ ಹೇಳ್ಬೋದು, ಇಂಗನ್ನು ಹಾಕಿಬಿಟ್ಟು ನಂತರ ಚೆನ್ನಾಗಿ ನೀರನ್ನು ಚಿಮುಕಿಸ್ಬೇಕು. ಆಮೇಲೆ ನಿಂಬೆಹಣ್ಣಿನ ರಸ, ಇದನ್ನು ಅಷ್ಟೇ ರುಚಿಗೆ ನೋಡಿಕೊಂಡು ಹಾಕೋಬೇಕು. ಖಾರ, ಉಪ್ಪು, ನಿಂಬೆಹಣ್ಣು ಇದೆಲ್ಲನೂ ಟೇಸ್ಟ್ ವೈಸ್, ಅಂದರೆ ಸ್ವಲ್ಪ ಹುಳಿ ಹುಳಿ ಇರಬೇಕು, ಒಂದು ಸ್ವಲ್ಪ ಖಾರವಾಗಿರಬೇಕು, ಮತ್ತು ಉಪ್ಪು ಕರೆಕ್ಟಾಗಿರಬೇಕು. ಈ ರೀತಿಯಾಗಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಎಷ್ಟೆಷ್ಟು ಹಿಡಿಯುತ್ತೆ ಅಂತ ಗೊತ್ತಾಗುತ್ತಲ್ವ ಅಂದಾಜಲ್ಲಿ. ಆ ರೀತಿಯಾಗಿ ಉಪ್ಪು, ಹುಳಿ, ಖಾರ ಎಲ್ಲನೂ ಸರಿಯಾಗಿ ಹಾಕ್ಕೊಂಡು ಈ ರೀತಿ ನೀರು ಚಿಮುಕಿಸ್ಬೇಕು. ಚೆನ್ನಾಗಿ ನೀರು ಚಿಮುಕಿಸ್ತಾ ಮೇಲೆ ಕೆಳಗೆ ಮಾಡಿ ಅರಳನ್ನು ಕಲಿಸ್ಕೋಬೇಕು. ಕೆಲವರು ಟಬ್ಬಲ್ಲಿ ನೆನೆಸಿ ತೆಗೆದು ಮಾಡ್ತಾರೆ. ಆ ರೀತಿ ಮಾಡಿದ್ರೆ ತುಂಬ ಬೇಗನೆ ಮೆತ್ತಗಾಗ್ಬಿಡುತ್ತೆ. ಅಷ್ಟು ಮೆತ್ತಗಾದ್ರೂ ಸಂಡಿಗೆ ಚೆನ್ನಾಗಿ ಬರೋದಿಲ್ಲ. ತುಂಬ ಉದುರಾಗಿ ಏನಂತಾರೆ ಅರಳರಳಾಗಿದ್ರೂ ಸಂಡಿಗೆ ಕೂಡೋದಿಲ್ಲ. ಕೈಯಿಂದ ಇಟ್ಟ ಮೇಲೆ ಅದು ಚೆನ್ನಾಗಿ ಕೂಡಬೇಕು. ಹಾಗೆ ನೋಡಿಕೊಂಡು ನಾವು ಅರಳನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಮಾಡೋರಿಗೆ ಸುಲಭ ಆಗುತ್ತೆ. ನೋಡಿರಿ, ಈ ರೀತಿ ಅಮ್ಮ ತೋರಿಸ್ತಾ ಇದ್ದಾರಲ್ಲ, ಹೀಗೆ ಮುಷ್ಟಿ ಕಟ್ಟಿದ್ರೆ ಅದು ಚೆನ್ನಾಗಿ ನಿಂತ್ಕೋಬೇಕು, ಅಷ್ಟು ಒದ್ದೆಯಾಗಿ ಇರಬೇಕು. ಹಾಗೆ ನೋಡಿಕೊಂಡು ನೀರು ಚಿಮುಕಿಸ್ಕೊಂಡು ಅರಳನ್ನು ಚೆನ್ನಾಗಿ ಈ ರೀತಿ ಕಲಸಿ ಇಟ್ಕೋಬೇಕು. ಹೀಗೆ ಗ್ರೀನಾಗಿ ಸ್ವಲ್ಪ ಅಲ್ಲಲ್ಲಿ ಕುಂಬಳಕಾಯಿ ಕಾಣಿಸ್ತಾ ಇರುತ್ತೆ, ಬೂದುಗುಂಬಳಕಾಯಿ, ಮತ್ತು ಉಪ್ಪು ಹುಳಿಯಾಗಿ ಇರುತ್ತೆ, ತುಂಬ ರುಚಿ ಇರುತ್ತೆ. ಇದನ್ನು ಬರೀ ಬಾಯಿಂದನೇ ತಿನ್ಬೇಕು. ನನಗಂತೂ ಅದೇ ಇಷ್ಟ. ಮಜ್ಜಿಗೆ ಹುಳಿಗೆ ಒಳ್ಳೆ ಕಾಂಬಿನೇಷನ್ ಅರಳು ಸಂಡಿಗೆ. ನಮ್ಮ ಬ್ರಾಹ್ಮಣರ ಮನೆಗಳಲ್ಲಂತೂ ಎಲ್ಲರ ಮನೆಯಲ್ಲೂ ಅರಳು ಸಂಡಿಗೆ ಮಾಡ್ಕೊತಾರೆ ಈ ಬೇಸಿಗೆಯಲ್ಲಿ. ಇನ್ನು ಬೇಸಿಗೆ ಬಂತಂದರೆ ಹಪ್ಪಳ ಸಂಡಿಗೆಗಳದ್ದು ಇದ್ದೇ ಇರುತ್ತೆ. ನೋಡಿರಿ, ಈ ರೀತಿ ಬಟ್ಲಲ್ಲಿ ಹಾಕ್ಕೊಂಡು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀರು ಹಚ್ಕೊಂಡು ಹೀಗೆ ಅಂಚಿಗೆ ಒತ್ಕೋಬೇಕು. ಸ್ವಲ್ಪ ತೆಕ್ಕೊಂಡು ಅಂಚಿಗೆ ಒತ್ಕೊಂಡು 4 ಬೆಟ್ಟುಗಳು ಅದಕ್ಕೆ ಮೂಡಬೇಕು. ಆ ರೀತಿಯಾಗಿ ಹೀಗೆ ಒತ್ಕೊಳ್ಳೋದು, ಮೆಲ್ಲಕ್ಕೆ ತೆಕ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋದು. ತುಂಬ ಜಾಸ್ತಿನೂ ಒತ್ತಬಾರ್ದು, ಕಲ್ಲಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕಲ್ಲು ಗಟ್ಟಿ ಇರುತ್ತೆ ಸಂಡಿಗೆ. ಸ್ವಲ್ಪ ಮೆತ್ತಗೆ ಒತ್ಕೊಂಡು ಇಟ್ಟರೆ ಅದು ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಹಗುರ ಆಗುತ್ತೆ ಸಂಡಿಗೆ. ಕೆಲವರು ಪೇಪರ್ ಮೇಲೆ ಸಹ ಹಾಕ್ತಾರೆ. ನಾನು ಎಲ್ಲ ತಟ್ಟೆಗಳಲ್ಲಿ ಇಟ್ಬಿಟ್ಟಿದ್ದೀನಿ. ನೀಟಾಗಿ ತೊಗೊಂಡು ಹೋಗಿ ಹಂಗೆ ತೊಗೊಂಡು ಬಂದು ನಾವು ಎತ್ತಿಟ್ಕೋಬೋದು, ಪುಡಿ ಆಗೋದಿಲ್ಲ. ಈಗ ಕವರಲ್ಲಿ ಇಟ್ಬಿಟ್ಟು ಬಿಸಿಲಲ್ಲಿ ಇಟ್ಟರೆ ನಾವು ಅದನ್ನು ಎತ್ಕೊಂಡು ಬರೋದು, ಮತ್ತು ತಿರ್ಗಾ ಬಿಸಿಲಿಗೆ ಹಾಕೋದು, ಮಾರನೇ ದಿವಸ ಹೀಗೆ ಮಾಡಿ ಅದು ತಂದು ತೊಗೊಂಡು ಹೋಗಿ ಮಾಡಿದ್ರೆ ಪುಡಿಗಳಾಗ್ಬಿಡುತ್ತೆ. ತುಂಬ ಪುಡಿ ಆದರೆ ಸಂಡಿಗೆ ನಮಗೆ ಈಡಾಗೋದಿಲ್ಲ, ಮತ್ತು ತುಂಬ ವೇಸ್ಟ್ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ದೊಡ್ಡ ಪ್ಲೇಟ್ಗಳನ್ನು ಮಾಡಿದ್ದೀನಿ, ಸಿಲ್ವರ್ ಪ್ಲೇಟ್ಗಳು. ಇದರಲ್ಲಿ ಈ ರೀತಿಯಾಗಿ ಸಂಡಿಗೆಗಳನ್ನು ಇಡೋದು. ಇದು ನಾನೇ ಇಟ್ಟಿರೋದು. ಚೆನ್ನಾಗಿ ಬರುತ್ತೆ ನನಗೆ ಇಡೋದಕ್ಕೆ. ಅಂದರೆ ಜಾಸ್ತಿ ಆಯ್ತಲ್ವ, 30 ಸೇರು ಹಾಗೆ. ಹಾಗಾಗಿ ಯಾರಾದರೂ ಹೆಲ್ಪ್ ಬೇಕಾಗುತ್ತೆ ಅಂತ ನಾನು ಅಮ್ಮನ ಕರೆಸ್ಕೊಂಡಿದ್ದೀನಿ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನಿಂದನೇ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗಳನ್ನು ಕಲ್ತಿರೋದು. ಅಂದಾಜು ಮೇಲೆ ಮಾಡೋದು ನಾನು ಕಲ್ತಿದ್ದೆ ಅಮ್ಮನಿಂದ. ನೋಡಿರಿ, ಈ ರೀತಿಯಾಗಿ ಎಲ್ಲ ಸಂಡಿಗೆಗಳನ್ನು ಪ್ಲೇಟ್ಗಳಲ್ಲಿ ಇಡ್ತಾ ಇದ್ದೀವಿ. ಹೀಗೆ ಜೋಡಿಸಿ ಒಂದ್ರ ಪಕ್ಕ ಒಂದು ಇಟ್ಕೊಂಡು ಹೋದರೆ ನಮಗೆ ನೀಟಾಗಿ ಅದು ಒಣಗಿದ ಮೇಲೆ ಹಾಗೆ ಬಂದುಬಿಡುತ್ತೆ. ಏನು ತೊಂದರೆ ಆಗೋಲ್ಲ, ಎಲ್ಲೂ ಕಚ್ಕೊಳ್ಳೋದು ಇಲ್ಲ. ಹಾಗಾಗಿ ಪುಡಿ ಆಗುತ್ತೆ ಅನ್ನುವಂಥ ಭಯ ಇಲ್ಲ. ಹಾಗಾಗಿ ತುಂಬ ರುಚಿಯಾದಂಥ ಅರಳು ಸಂಡಿಗೆ. ನೀವು ಸಹ ಅರಳನ್ನು ತಂದ್ಕೊಳ್ರಿ, ಎಲ್ಲ ಕಡೆ ಸಿಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲೂ ಸಹ ಅರಳು ಸಿಗುತ್ತೆ. ಭತ್ತದ ಅರಳು ಅಂದರೆ ಕೊಡ್ತಾರೆ. ನೀವು ಒಂದು ಫಸ್ಟ್ 5 ಸೇರು ತಂದ್ಕೊಂಡು ಒಂದು 1/4 kgಕ್ಕಿಂತ ಸ್ವಲ್ಪ ಕಡಿಮೆ ಕುಂಬಳಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಇಂಗು ಹಾಕಿ ಈ ರೀತಿ ಮಾಡಿ ನೋಡಿರಿ. ಬಿಸಿಲಿದ್ದಾಗ ಹಪ್ಪಳ ಸಂಡಿಗೆಗಳನ್ನು ಮಾಡ್ಕೊಂಬಿಡಬೇಕು. ವರ್ಷಕ್ಕೆ 1 ಸಲ ಮಾಡಿ ಡಬ್ಬಿಗಳಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಾವು ಯಾವಾಗಾದರೂ ಕರ್ಕೊಂಡು ತಿನ್ಬೋದು. ತುಂಬ ರುಚಿ ಇರುತ್ತೆ ಊಟದ ಜೊತೆಗೆ, ಮತ್ತು ಯಾರಾದರೂ ಬಂದಾಗ ಗೆಸ್ಟ್ಗಳು ಮಾಡಿಕೊಡ್ಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿರಿ, ಇಷ್ಟು ಸಂಡಿಗೆ ಆಗಿದೆ. ಇನ್ನೊಂದಷ್ಟು ಪ್ಲೇಟ್ಗಳಿದೆ, ಎಲ್ಲನೂ ಒಟ್ಟಿಗೆ ತೊಗೊಂಡೋಗಿ ಮಾಡಿ ಮೇಲಿಟ್ಟು ಚೆನ್ನಾಗಿ ಒಣಗಿಸ್ಬೇಕು. 2 ದಿನ ಒಳ್ಳೆ ಬಿಸಿಲಿತ್ತು ಅಂದರೆ 2-3 ದಿನ ಸಾಕು. ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಂದರೆ ಒಂದು 3-4 ದಿನ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ. ಫಸ್ಟ್ ಡೇ ಹೀಗಿಡಬೇಕು, ನೆಕ್ಸ್ಟ್ ಡೇ ಅದನ್ನು ತಿರುಗಿಸ್ಬೇಕು. ಈ ರೀತಿಯಾಗಿ ತಿರುಗಿಸಿ ಇಟ್ಟರೆ ಒಳಗಡೆನೂ ಸಹ ಚೆನ್ನಾಗಿ ಒಣಗುತ್ತೆ. ಇಲ್ಲಾಂದರೆ ಒಳಗಡೆ ಹಸಿ ಇರುತ್ತೆ, ಹುಳ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು ಅರಳು ಸಂಡಿಗೆ. ನೋಡಿರಿ, ಈ ರೀತಿಯಾಗಿ ಚಿಕ್ಕದಾಗಿ ಆಗುತ್ತೆ. ನಾವೀಗ ಅಷ್ಟು ಪ್ಲೇಟ್ ಇಟ್ವಲ್ಲ, ಒಂದಷ್ಟು ತೆಗೆದು ಬೇರೆ ಪ್ಲೇಟಿಗೆ ಹಾಕಿ ಪ್ಲೇಟ್ಗಳೆಲ್ಲ ಖಾಲಿ ಆಗುತ್ತೆ. ಅಷ್ಟು ಜಾಗ ನಮಗೆ ಚಿಕ್ಕದಾಗಿ ಆಗುತ್ತೆ. ನೋಡಿರಿ, ಇಷ್ಟು ಸಂಡಿಗೆ ಆಗಿದೆ.
ಸುಮಾರು ಒಂದು 10 ಸೇರಿಗೆ 80 ಸಂಡಿಗೆ ಚಿಕ್ಕ ಚಿಕ್ಕದದು ಅಂತಂದರೆ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ, ಹಾಗಾಗಿ ಅಷ್ಟೊಂದು ಆಗಿಲ್ಲ. ಈಗ ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ ನೋಡಿರಿ. ಚೆನ್ನಾಗಿ ಒಣಗಿತ್ತು 2-3 ದಿನ. ಹೀಗೆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಒಂದೊಂದಾಗಿ ಕರ್ಕೋಬೇಕು. ಜಾಸ್ತಿ ಉರಿ ಇಟ್ಟು ಕರಿಬಾರ್ದು, ಕೆಂಪಗಾಗ್ಬಿಡುತ್ತೆ. ಮತ್ತು ಉರಿ ಕಡಿಮೆ ಇದ್ರೂ ಎಣ್ಣೆ ಕಾದಿಲ್ಲ ಅಂದ್ರೂ ಅರಳ್ಕೊಳ್ಳೋದಿಲ್ಲ. ಚೆನ್ನಾಗಿ ಅರಳಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಕಾದು ಅದು ಸಿಮ್ಮಿಗೆ ಇಟ್ಕೊಂಡು ನಾವು ಕರ್ಕೋಬೇಕಾಗತ್ತೆ. ಅರಳಸಂಡಿಗೆ ತುಂಬ ಬಿಸಿಲಿಗೂ ಇಡಬಾರ್ದು ಅಂತ ಹೇಳ್ತಾರೆ, ಕೆಂಪಾಗ್ಬಿಡುತ್ತೆ ಅಂತ. ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಗ್ರೀನ್ ಆಗಿಬಿಡುತ್ತೆ. ಈ ರೀತಿಯಾಗಿ ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೊಂಡು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ರಿ. ತುಂಬ ಜಾಸ್ತಿನೂ ಹಾಕಬೇಡ್ರಿ, ತುಂಬ ಕಡಿಮೆನೂ ಹಾಕಬೇಡ್ರಿ. ಈಗ ಗುಲಾಬಿ ಸಂಡಿಗೆಯನ್ನು ಕರಿತಾ ಇದ್ದೀನಿ, ಇದನ್ನು ಸಹ ಇಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗುಲಾಬಿ ಸಂಡಿಗೆ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ. ನಾನು ಅರಳಸಂಡಿಗೆ ಮಾಡಿದ್ದಾಯಿತು, ಮತ್ತು ಗುಲಾಬಿ ಸಂಡಿಗೆ ಒಂದಷ್ಟು ಇಟ್ವಿ. ಆಮೇಲೆ ಒತ್ತು ಶಾವಿಗೆ ಅದನ್ನೊಂದು ಸ್ವಲ್ಪ ಮಾಡ್ಕೊಂಡ್ವಿ. ಇನ್ನು ಹಪ್ಪಳಗಳು ಮಾಡಬೇಕು ಸ್ನೇಹಿತರೆ, ಸಮಯ ನೋಡ್ಕೊಂಡು ಮಾಡ್ಕೊತೀನಿ. ಇದಿಷ್ಟು ಅರಳಸಂಡಿಗೆ ರೆಸಿಪಿ. ತುಂಬ ಈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು, ರುಚಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಗುಲಾಬಿ ಸಂಡಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಂತೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.